ಓಂ ಶಾಂತಿ. ಪರಮಾತ್ಮನನ್ನ ಸ್ಮರಣೆ ಮಾಡ್ತಾ ಅವರಲ್ಲಿರುವಂತಹ ದಿವ್ಯ ಗುಣಗಳನ್ನು, ದಿವ್ಯ ಶಕ್ತಿಗಳನ್ನು ಸ್ವಯಂನಲ್ಲಿ ತುಂಬಿಸಿಕೊಳ್ಳುವಂತಹ ಒಂದು ಸುಂದರವಾದ ಧ್ಯಾನದ ಅಭ್ಯಾಸವನ್ನು ಮಾಡೋಣ. ಸ್ವಯಂನನ್ನ ನೋಡಿಕೊಳ್ಳಿ. 4 ಕಡೆಯಿಂದ ನಿಮ್ಮ ಮನಸ್ಸು ಬುದ್ಧಿಯನ್ನ ಸಮೇಟನೆ ಮಾಡ್ತಾ ನಿಮ್ಮ ಗಮನವನ್ನ ಇಬ್ಬರು ಕುಟಿಯ ಮಧ್ಯಭಾಗದಲ್ಲಿ ಕೇಂದ್ರೀಕರಿಸಿ ನೋಡಿಕೊಳ್ಳಿ. ಸ್ವಯಂನನ್ನ ಒಂದು ಸೂಕ್ಷ್ಮವಾದ ಶಕ್ತಿ ಇಬ್ಬರು ಕುಟಿಯ ಮಧ್ಯಭಾಗದಲ್ಲಿ ವಿರಾಜಮಾನ ಆಗಿದೆ. ಈ ಕಣ್ಗಳಿಂದ ನೋಡ್ತಾ ಇರೋದು, ಈ ಕಿವಿಗಳಿಂದ ಕೇಳಿಸ್ಕೊಳ್ತಾ ಇರೋದು, ಈ ಬಾಯಿಯಿಂದ ಮಾತನಾಡ್ತಾ ಇರೋದು ಈ ಸೂಕ್ಷ್ಮವಾದ ಶಕ್ತಿನೇ ಆಗಿದೆ. ಆ ಶಕ್ತಿನೇ ನಾನು ಚೈತನ್ಯ ಆತ್ಮನಾಗಿದ್ದೇನೆ. ಅನುಭವ ಮಾಡಿ ಸ್ವಯಂ ನನ್ನ. ನಾನು ಶಾಂತ ಸ್ವರೂಪ ಆತ್ಮನಾಗಿದ್ದೇನೆ. ಯಾವ ಶಾಂತಿಯನ್ನ ಬಾಹ್ಯವಾಗಿ ಹುಡುಕ್ತಾ ಇದ್ದೆ, ಆ ಶಾಂತಿ ನನ್ನಲ್ಲಿಯೇ ಇದೆ. ನನ್ನ ಆತ್ಮನ ಮೂಲ ಗುಣವೇ ಸ್ವಧರ್ಮನೇ ಶಾಂತಿಯಾಗಿದೆ. ಅನುಭವ ಮಾಡಿ. ನಾನು ಶಾಂತ ಸ್ವರೂಪ ಆತ್ಮನಾಗಿದ್ದೇನೆ. ಶಾಂತಿಯ ಕಂಪನಗಳು ನನ್ನ ಆಲೋಚನೆಗಳಲ್ಲಿ, ನನ್ನ ಮಾತುಗಳಲ್ಲಿ, ನನ್ನ ವ್ಯವಹಾರದಲ್ಲಿ ಸರಾಗವಾಗಿ ಹರಿತಾ ಇದೆ. ಸದಾ ಶಾಂತವಾಗಿ ಆಲೋಚಿಸ್ತಾ ಇದ್ದೇನೆ, ಶಾಂತಿಯಿಂದ ಮಾತನಾಡ್ತಾ ಇದ್ದೇನೆ, ಶಾಂತಿಯುತವಾದ ವ್ಯವಹಾರವನ್ನ ಎಲ್ಲರೊಂದಿಗೂ ಕೂಡ ಮಾಡ್ತಾ ಇದ್ದೇನೆ. ಈ ಶಾಂತಿಯ ಕಂಪನಗಳು ನನ್ನಿಂದ ಪರಿಸರದಲ್ಲಿ ಹರಡ್ತಾ ಇವೆ. ಸುತ್ತಮುತ್ತಲಿನ ವಾತಾವರಣ ಕೂಡ ಶಾಂತಿಯಿಂದ ತುಂಬುತ್ತಾ ಇದೆ. ಅನುಭವ ಮಾಡಿ ಆ ಮನಸ್ಸಿನ ಶಾಂತಿಯನ್ನು. ನಾನು ಶಾಂತ ಸ್ವರೂಪ ಆತ್ಮನಾಗಿದ್ದೇನೆ. ಮನಸ್ಸಿನಿಂದ ವಿಚಾರ ಮಾಡುವಂತಹ ಶಕ್ತಿನೂ ಕೂಡ ನಾನೇ ಆಗಿದ್ದೇನೆ. ಬುದ್ಧಿಯಿಂದ ನಿರ್ಣಯ ತೆಗೆದುಕೊಳ್ಳುವಂತಹ ಚೈತನ್ಯನೂ ನಾನೇ ಆಗಿದ್ದೇನೆ. ಪ್ರತಿ ಕರ್ಮ ಮಾಡ್ತಾ ಆ ಅನುಭವಗಳನ್ನ ಸಂಗ್ರಹಿಸುವಂತಹ ಸಂಸ್ಕಾರನೂ ಕೂಡ ನಾನೇ ಆಗಿದ್ದೇನೆ. ಮನಸ್ಸು, ಬುದ್ಧಿ, ಸಂಸ್ಕಾರಗಳಿಂದ ಕೂಡಿರುವಂತಹ ಶಕ್ತಿ ನಾನು ಚೈತನ್ಯ ಆತ್ಮ ಆಗಿದ್ದೇನೆ. ಈ ಸೃಷ್ಟಿ ರೂಪಿ ರಂಗಮಂಟಪದಲ್ಲಿ ಪಾತ್ರವನ್ನ ಅಭಿನಯಿಸೋದಕ್ಕೋಸ್ಕರ ಈ ಶರೀರ ರೂಪಿ ವಸ್ತ್ರವನ್ನ ಧರಿಸಿದ್ದೇನೆ. ಈ ಶರೀರವನ್ನ ನಡೆಸುವಂತವನು, ಶರೀರದ ಮೂಲಕ ಕೆಲಸ ಕಾರ್ಯವನ್ನ ಮಾಡುವಂತವನು ನಾನು ಚೈತನ್ಯ ಶಕ್ತಿ ಆತ್ಮನಾಗಿದ್ದೇನೆ. ಸ್ವಲ್ಪ ಸಮಯಕ್ಕಾಗಿ ಈ ಶರೀರದಿಂದ, ಈ ಭೌತಿಕ ಜಗತ್ತಿನಿಂದ ಭಿನ್ನನಾಗ್ತಾ ನನ್ನ ಶಾಶ್ವತವಾದ ಮನೆಯಾದ
ಪರಮಧಾಮ ಶಾಂತಿಧಾಮದ ಕಡೆಗೆ ನನ್ನ ಸಂಕಲ್ಪದ ಶಕ್ತಿಯಿಂದ ಪ್ರಯಾಣವನ್ನ ಬೆಳೆಸ್ತಾ ಇದೆ. ಮನಸ್ಸಿನ ವಿಮಾನವನ್ನ ತೆಗೆದುಕೊಂಡು ಆ ವಿಮಾನದಲ್ಲಿ ಕುಳಿತುಕೊಳ್ತಾ ಈ ಶರೀರದ ಭಿನ್ನನಾಗ್ತಾ ಆತ್ಮದ ಮನೆಯ ಕಡೆಗೆ ಸಾಗ್ತಾ ಇದ್ದೇನೆ. ನೋಡಿ, ಆ ದೃಶ್ಯವನ್ನ ನಿಮ್ಮ ಬುದ್ಧಿಯ ನೇತ್ರದಿಂದ ನೋಡ್ತಾ ಅನುಭವ ಮಾಡಿ. ಜ್ಯೋತಿರ್ಬಿಂದು ಸ್ವರೂಪದಲ್ಲಿರುವಂತ ನಾನಾತ್ಮ ಶರೀರದಿಂದ ಭಿನ್ನ ಆಗಿ ಮೇಲಕ್ಕೆ ಸಾಗ್ತಾ ಇದ್ದೇನೆ. ಆಕಾಶ ತತ್ವವನ್ನ ಪಾರ್ ಮಾಡ್ತಾ ಈ ಸೂರ್ಯ, ಚಂದ್ರ, ನಕ್ಷತ್ರಗಳ ಇರುವಂತಹ ಈ ಜಗತ್ತನ್ನ ಪಾರ್ ಮಾಡ್ತಾ ಮೇಲಕ್ಕೆ ಸಾಗ್ತಾ ಇದ್ದೇನೆ. ಆ ಶಾಶ್ವತವಾದ ಮನೆಯ ಕಡೆಗೆ ಸಾಗ್ತಾ ಇದ್ದೇನೆ. ಆ ನಿರ್ವಾಣ ಧಾಮಕ್ಕೆ ಸಾಗ್ತಾ ಇದ್ದೇನೆ. ಬೆಳಕಿನ ಪ್ರಪಂಚ ಆಗಿರುವಂತಹ ಸೂಕ್ಷ್ಮ ವತನವನ್ನು ಕೂಡ ದಾಟ್ತಾ ಇನ್ನು ಮೇಲಕ್ಕೆ ನಕ್ಷತ್ರ ರೂಪದಲ್ಲಿರುವಂತಹ ನಾನು ಸಾಗ್ತಾ ಇದ್ದೇನೆ. ಅನುಭವ ಮಾಡಿ ಆ ದೃಶ್ಯವನ್ನ, ಆ ಚೈತನ್ಯತೆಯನ್ನ ಬುದ್ಧಿಯ ನೇತ್ರದಿಂದ ನೋಡಿ. ಆ ದೃಶ್ಯವನ್ನ ಮೇಲಕ್ಕೆ ಸಾಗ್ತಾ ಆ ಶಾಂತಿ ಧಾಮದಲ್ಲಿ ಪ್ರವೇಶ ಮಾಡ್ತಾ ಇದ್ದೇನೆ. ಈ ಜಗತ್ತು ಪ್ರಕಾಶದಿಂದ ಕೂಡಿದೆ. 4 ಕಡೆ ಸ್ವರ್ಣಿಮ ಬಣ್ಣದ ಪ್ರಕಾಶ ಇದೆ. ಈ ಜಗತ್ತಿನಲ್ಲಿ ಶಾಂತಿನೇ ಶಾಂತಿ ಇದೆ. ಈ ಪರಮಧಾಮದಲ್ಲಿ ಒಳಗಡೆ ಸಾಗ್ತಾ ಇದ್ದೇನೆ, ಪ್ರವೇಶ ಮಾಡ್ತಾ ಇದ್ದೇನೆ. ನಿಮ್ಮ ಬುದ್ಧಿಯ ನೇತ್ರದಿಂದ ಇದನ್ನ ಅನುಭವ ಮಾಡ್ತಾ ನೋಡ್ತಾ ಮುಂದೆ ಸಾಗಿ ಆ ಪ್ರಕಾಶದ ಪ್ರಪಂಚದಲ್ಲಿ ಹೋಗ್ತಾ, ಆ ಶಾಂತಿಯ ಧಾಮದಲ್ಲಿ ಹೋಗ್ತಾ ಈ ರೀತಿ ಅನುಭವ ಆಗ್ತಾ ಇದೆ. ಒಂದು ಶಾಂತಿಯ ಸಾಗರದಲ್ಲಿ ನಾನು ಸಮಾವೇಶ ಆಗ್ತಾ ಇದ್ದೇನೆ. ಆ ಶಾಂತಿಯನ್ನು ನಾನು ಅನುಭವ ಮಾಡ್ತಾ ಇದ್ದೇನೆ ಅಂತ ಮನಸ್ಸಿನ ಎಲ್ಲ ಭಾರನು ಕೂಡ ಹಗುರ ಆಗ್ತಾ ಇದೆ. ಮನೆಯಲ್ಲಿ ಸಾಗ್ತಾ 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 ಮನಸ್ಸು ಹಗುರ ಆಗ್ತಾ ಇದೆ. ಒಂದು ನೆಮ್ಮದಿಯ, ನಿಶ್ಚಿಂತತೆಯ, ಶಾಂತಿಯ ಅನುಭವ ಆಗ್ತಾ ಇದೆ. ಈ ಶಾಂತಿ ಧಾಮನ ಇದು ನನ್ನ ಶಾಶ್ವತವಾದ ಮನೆಯಾಗಿದೆ. ಈ ಮನೆಯಿಂದಲೇ ನಾನು ಬಹಳ ವರ್ಷಗಳ ಹಿಂದೆ ಭೂಲೋಕಕ್ಕೆ ಹೋಗಿದ್ದೆ. ಅದೇ ಮನೆಗೆ ಇವಾಗ ಮರಳಿ ಬಂದಿದ್ದೇನೆ. ನಿಮ್ಮ ಬುದ್ಧಿಯ ನೇತ್ರದಿಂದ ಅದನ್ನ ನೋಡ್ತಾ ಆ ಪರಮಧಾಮವನ್ನ ಅನುಭವ ಮಾಡಿ ಮುಂದೆ ಸಾಗ್ತಾ ಇದ್ದೇನೆ. ಸ್ವರ್ಣಿಮ ಬಣ್ಣದಿಂದ ಪ್ರಕಾಶದಿಂದ ತುಂಬಿರುವಂತಹ ಈ ಜಗತ್ತು ಮುಂದೆ ಸಾಗ್ತಾ ಒಂದು ಉಲ್ಟಾ ವೃಕ್ಷದ ಮಾದರಿಯಲ್ಲಿ ಹೊಳಿತಾ ಇರುವಂತಹ ನಕ್ಷತ್ರಗಳಿದ್ದಾವೆ. ಸಾಕಷ್ಟು ನಕ್ಷತ್ರಗಳಿದ್ದಾವೆ. ಅವರೆಲ್ಲರ ರೂಪನೂ ಕೂಡ ನಂತರನೇ ಇದೆ. ನಿರಾಕಾರ ವೃಕ್ಷದ ತರ ಇದರ ಆಕೃತಿ ಇದೆ. ಆ ವೃಕ್ಷದ ಹತ್ರ ಹೋಗ್ತಾ ಇದ್ದೇನೆ. ಈ ನಿರಾಕಾರ ವೃಕ್ಷದ ಬೀಜದ ಸ್ಥಳದಲ್ಲಿ ಒಂದು ಮಹಾಜ್ಯೋತಿಯ ರೂಪದಲ್ಲಿ ಪ್ರಕಾಶ ಹೊಳಿತಾ ಇದೆ. ಅವರು ಕೂಡ ನಮ್ಮ ಆತ್ಮರುಗಳ ತರಾನೇ ಪ್ರಕಾಶಮಯವಾಗಿದ್ದಾರೆ. ಆದ್ರೆ ಎಲ್ಲರಿಂದ ಭಿನ್ನ ತೇಜೋಮಯವಾಗಿದ್ದಾರೆ. ಮುಂದೆ ಸಾಗ್ತಾ ಇದ್ದೇನೆ ಆ ಪರಮ ಜ್ಯೋತಿಯ ಕಡೆಗೆ. ಆ ಪರಮ ಜ್ಯೋತಿಯ ಸಾನ್ನಿಧ್ಯದಲ್ಲಿ ಕುಳಿತುಕೊಳ್ತಾ ಇದ್ದೇನೆ. ಜ್ಯೋತಿರ್ಬಿಂದು ಸ್ವರೂಪದಲ್ಲಿದ್ದೇನೆ. ಸಮ್ಮುಖದಲ್ಲಿ ಪರಮ ಜ್ಯೋತಿಯನ್ನ ನೋಡ್ತಾ ಇದ್ದೇನೆ. ನಿರಂತರವಾಗಿ ಆ ಪರಮ ಜ್ಯೋತಿಯಿಂದ ಶಾಂತಿಯ ಕಿರಣಗಳು 4 ಕಡೆ ಹರಡ್ತಾ ಇವೆ.
ಪವಿತ್ರತೆಯ ಕಿರಣಗಳು ಹರಡ್ತಾ ಇವೆ. ಆ ಕಿರಣಗಳು ನನ್ನ ಮೇಲೆ ಬೀಳ್ತಾ ಇವೆ. ಒಂದು ಶಾಂತಿಯ ಅನುಭವನ ಮಾಡ್ತಾ ಇದ್ದೇನೆ. ಆ ಶಾಂತತೆಯಲ್ಲಿ ನನ್ನ ಸ್ಮೃತಿಗಳೆಲ್ಲ ನನಗೆ ಮರಳಿ ಬರ್ತಾ ಇವೆ. ನನ್ನ ಸಮ್ಮುಖದಲ್ಲಿರುವಂಥವರು ನನ್ನ ಆತ್ಮನ ಆತ್ಮಿಕ ತಂದೆಯಾಗಿದ್ದಾರೆ, ಪರಮ ಆತ್ಮ ಆಗಿದ್ದಾರೆ, ಪರಂ ಜ್ಯೋತಿಯಾಗಿದ್ದಾರೆ. ಇವರ ನನ್ನ ಸಂಬಂಧ ಅನಂತದಿಂದ ಅನಂತವರೆಗೂ ಕೂಡ ಇದೆ. ಇವರೇ ನನ್ನ ಶಾಶ್ವತವಾದ ಆತ್ಮೀಯ ತಂದೆಯಾಗಿದ್ದಾರೆ. ಈ ಸ್ಮೃತಿ ನನ್ನಲ್ಲಿ ಜಾಗೃತ ಆಗ್ತಾ ಇದೆ. ನೋಡಿ, ಆ ಪರಂ ಜ್ಯೋತಿಯನ್ನ, ಆ ಸ್ಮರಣೆಯನ್ನ ಅನುಭವ ಮಾಡಿ ಸಾಕ್ಷಾತ್ ಪರಮಾತ್ಮನ ಸಮ್ಮುಖದಲ್ಲಿ ನಾನಿದ್ದೇನೆ. ಯಾರನ್ನ ಪಡೆಯೋದಕ್ಕಾಗಿ ಜನ್ಮ ಜನ್ಮಾಂತರ ಭಕ್ತಿ ಮಾಡ್ತಾ ಬಂದೆ, ಆರಾಧನೆ ಮಾಡ್ತಾ ಬಂದೆ, ಕೂಗ್ತಾ ಬಂದೆ, ಕೇಳ್ತಾ ಬಂದೆ, ಆ ಪರಮ ಜ್ಯೋತಿಯ ಪರಮಾತ್ಮನ ಸಮ್ಮುಖದಲ್ಲಿ ನಾನು ಇವತ್ತಿದ್ದೇನೆ. ಅನುಭವ ಮಾಡಿ ಆ ದೃಶ್ಯವನ್ನು. ಯಾರು ಜ್ಞಾನದ ಸಾಗರ ಆಗಿದ್ದಾರೆ, ಅಜ್ಞಾನದ ಅಂಧಕಾರವನ್ನ ದೂರ ಮಾಡುವಂತಹ ಜ್ಞಾನ ಸೂರ್ಯ ಆಗಿದ್ದಾರೆ, ಸಾಕ್ಷಾತ್ ಅವರ ಸಮ್ಮುಖದಲ್ಲಿ ನಾನು ವಿರಾಜಮಾನ ಆಗಿದ್ದೆ. ಮತ್ತು ಇಷ್ಟು ಹತ್ತಿರದ ಸಂಬಂಧದಲ್ಲಿ ಅವರ ಸಮ್ಮುಖದಲ್ಲಿದ್ದೇನೆ. ಅವರು ನನ್ನ ತಂದೆನೂ ಆಗಿದ್ದಾರೆ, ತಾಯಿನೂ ಆಗಿದ್ದಾರೆ, ಸಖಾನೂ ಆಗಿದ್ದಾರೆ, ಸರ್ವ ಸಂಬಂಧನೂ ಆಗಿದ್ದಾರೆ. ಶಾಶ್ವತವಾದ ಸಂಬಂಧ ಇವ್ರ ಜೊತೆಗೆ ನನಗಿದೆ. ಹೇಗೆ ಸೂರ್ಯನ ಕಿರಣಗಳು ನಿರಂತರವಾಗಿ ಹೊರಹೊಮ್ಮತಾ ಇರ್ತವೆ, ಹಾಗೆ ಆ ಪರಮಾತ್ಮನಿಂದ ಪವಿತ್ರತೆಯ ಕಿರಣಗಳು ನಿರಂತರವಾಗಿ ಹೊರಹೊಮ್ಮತಾ ಇದ್ದಾವೆ. ನನ್ನ ಮೇಲೆ ಕೂಡ ನಿರಂತರವಾಗಿ ಬೀಳ್ತಾ ಇವೆ. ಆ ಪವಿತ್ರತೆಯ ಕಿರಣಗಳನ್ನ ನಾನು ಕೂಡ ನನ್ನಲ್ಲಿ ಸಮಾವೇಶ ಮಾಡ್ಕೊಳ್ತಾ ಇದ್ದೇನೆ, ನನ್ನಲ್ಲೇ ತುಂಬಿಸ್ಕೊಳ್ತಾ ಇದ್ದೇನೆ. ನನ್ನ ಆತ್ಮರೂಪಿ ಬ್ಯಾಟ್ರಿ ಈ ಪವಿತ್ರತೆಯ ಕಂಪನಗಳಿಂದ ಚಾರ್ಜ್ ಆಗ್ತಾ ಇದೆ. ಮನಸ್ಸಿನ ಮಲಿನತೆಯೆಲ್ಲ ಈ ಪವಿತ್ರತೆಯ ಕಿರಣಗಳಿಂದ ಶುದ್ಧಗೊಳ್ತಾ ಇದೆ. ಅನುಭವ ಮಾಡಿ. ನನ್ನ ಆತ್ಮ ಪವಿತ್ರತೆಯಿಂದ ಭರ್ಪೂರ ಆಗ್ತಾ ಇದ್ದೇನೆ. ಪರಂಪಿತ ಪರಮಾತ್ಮ ಪವಿತ್ರತೆಯ ಸಾಗರ, ಪತಿತ ಪಾವನ ಅಂತ ಯಾರ ಗಾಯನ ಮಾಡ್ತಾ ಇದ್ವೋ ಅವರು ಸ್ವಯಂ ಸಮ್ಮುಖದಲ್ಲಿದ್ದಾರೆ. ಅವರಿಂದ ನಿರಂತರವಾಗಿ ಪವಿತ್ರತೆಯ ಕಂಪನಗಳು ಹೊರಹೊಮ್ಮತಾ ಇದ್ದಾವೆ. ಅವು ನಮ್ಮ ಮೇಲೆ ಬೀಳ್ತಾ ಇವೆ. ನಾವು ಅವುಗಳನ್ನ ಗ್ರಹಿಸ್ತಾ ಇದ್ದೇವೆ, ನಮ್ಮಲ್ಲಿ ಸಮಾವೇಶ ಮಾಡಿಕೊಳ್ತಾ ಇದ್ದೇವೆ. ಆ ಪವಿತ್ರತೆಯಿಂದ ಸಂಪೂರ್ಣ ಆಗ್ತಾ ಇದ್ದೇವೆ. ಪರಂಪಿತ ಪರಮಾತ್ಮ ಶಾಂತಿಯ ಸಾಗರ ಆಗಿದ್ದಾರೆ. ಅವರಿಂದ ಹೊರಹೊಮ್ಮತಾ ಇರುವಂತಹ ಅನಂತ ಶಾಂತಿಯ ಕಂಪನಗಳನ್ನ ನಾನು ನನ್ನಲ್ಲಿ ಗ್ರಹಿಸ್ತಾ ಇದ್ದೇನೆ, ಸಮಾವೇಶ ಮಾಡಿಕೊಳ್ತಾ ಇದ್ದೇನೆ. ಶಾಂತಿಯಿಂದ ಭರ್ಪೂರ ಆಗ್ತಾ ಇದ್ದೇನೆ. ನನ್ನ ಮನಸ್ಸು ಶಾಂತವಾಗ್ತಾ ಇದೆ, ಹಗೂರವಾಗ್ತಾ ಇದೆ, ಸ್ಥಿರವಾಗ್ತಾ ಇದೆ. ಜ್ಞಾನದ ಸಾಗರ, ಅನಂತ ಜ್ಞಾನದ ಕಿರಣಗಳನ್ನ ಹೊರಹೊಮ್ಮಿಸ್ತಾ ಇದ್ದಾರೆ. ಆ
ಜ್ಞಾನದ ಕಂಪನಗಳನ್ನು ನಾನು ಕೂಡ ಗ್ರಹಿಸ್ತಾ ಇದ್ದೇನೆ, ನನ್ನಲ್ಲಿ ತುಂಬಿಸ್ಕೊಳ್ತಾ ಇದ್ದೇನೆ. ಈ ಜ್ಞಾನದ ಕಂಪನಗಳಿಂದ ಏನೆಲ್ಲ ಅಜ್ಞಾನತೆ ಬುದ್ಧಿಯಲ್ಲಿ ಇತ್ತು ಅದೆಲ್ಲನೂ ಕೂಡ ದೂರ ಆಗ್ತಾ ಇದೆ. ಬುದ್ಧಿ ಸ್ವಚ್ಛ ಆಗ್ತಾ ಇದೆ, ಶುದ್ಧ ಆಗ್ತಾ ಇದೆ. ಜ್ಞಾನದ ಗುಣ ಭರ್ಪೂರ ಆಗ್ತಾ ಇದೆ. ಜ್ಞಾನದ ಬೆಳಕು ನನ್ನಲ್ಲಿ ತುಂಬ್ತಾ ಹೋಗ್ತಾ ಇದೆ. ಅನುಭವ ಮಾಡಿ. ನನ್ನ ಆತ್ಮ ಜ್ಞಾನದ ಪ್ರಕಾಶದಿಂದ ಸ್ವಯಂ ನನ್ನ ತುಂಬಿಸ್ಕೊಳ್ತಾ ಇದ್ದೇನೆ. ಪರಮಾತ್ಮ ಶಕ್ತಿಗಳ ಸಾಗರ ಆಗಿದ್ದಾರೆ, ಎಲ್ಲಾ ಶಕ್ತಿಗಳ ಭಂಡಾರ ಆಗಿದ್ದಾರೆ. ಅವರ ಆ ಸರ್ವಶಕ್ತಿಯ ಕಂಪನಗಳು ನಾಲ್ಕು ಕಡೆ ಹೊರಹೊಮ್ಮತಾ ಇವೆ. ಆ ಸರ್ವಶಕ್ತಿಯ ಕಂಪನಗಳನ್ನ ನನ್ನಲ್ಲಿ ನಾನು ತುಂಬಿಸ್ಕೊಳ್ತಾ ಇದ್ದೇನೆ. ಸ್ವಯಂ ಅನ್ನ ಚಾರ್ಜ್ ಮಾಡ್ಕೊಳ್ತಾ ಇದ್ದೇನೆ. ಸ್ವಯಂನಲ್ಲಿ ಗ್ರಹಿಸ್ಕೊಳ್ತಾ ಇದ್ದೇನೆ, ಸಮಾವೇಶ ಮಾಡ್ಕೊಳ್ತಾ ಇದ್ದೇನೆ. ಬುದ್ಧಿಯ ನೇತ್ರದಿಂದ ಆ ದೃಶ್ಯವನ್ನ ನೋಡ್ತಾ ಅನುಭವ ಮಾಡಿ. ಪ್ರಕಾಶಮಯವಾದ ಲೋಕದಲ್ಲಿ ನಾನಿದ್ದೇನೆ. ನಿರಾಕಾರ ರೂಪದಲ್ಲಿ ನನ್ನ ಸತ್ಯ ಸ್ವರೂಪದಲ್ಲಿ ನಾನಿದ್ದೇನೆ. ಶಾಶ್ವತವಾದ ಮನೆಯಲ್ಲಿದ್ದೇನೆ. ಸ್ವಯಂ ಪರಮಾತ್ಮನ ಸಮ್ಮುಖದಲ್ಲಿದ್ದೇನೆ. ಅವರಿಂದ ಸರ್ವಶಕ್ತಿಯನ್ನ ನನ್ನಲ್ಲಿ ನಾನು ತುಂಬಿಸ್ಕೊಳ್ತಾ ಇದ್ದೇನೆ. ಸರ್ವಶಕ್ತಿಯ ಕಂಪನಗಳು ನನ್ನಲ್ಲಿ ತುಂಬ್ತಾ ಹೋಗ್ತಾ ಇವೆ. ಆಂತರಿಕವಾಗಿ ನಾನು ಬಹಳ ಶಕ್ತಿಶಾಲಿಯ ಅನುಭವನ ಮಾಡ್ತಾ ಇದ್ದೇನೆ. ನಾನು ಮಾಸ್ಟರ್ ಸರ್ವಶಕ್ತಿವಂತನಾಗಿದ್ದೇನೆ. ಮಾಸ್ಟರ್ ಶಕ್ತಿಶಾಲಿಯಾಗಿದ್ದೇನೆ. ಯಾವುದೆಲ್ಲ ದುರ್ಬಲತೆ ನನ್ನಲ್ಲಿ ಮನೆ ಮಾಡಿತ್ತು, ಅನುಮಾನ ನನ್ನಲ್ಲಿ ಇತ್ತು, ಆ ಎಲ್ಲ ಅನುಮಾನಗಳು, ಸಂದೇಹಗಳು, ದುರ್ಬಲತೆಯನ್ನ ನಾನು ಬಿಡುಗಡೆಗೊಳಿಸ್ತಾ ಇದ್ದೇನೆ. ಸ್ವಯಂನಲ್ಲಿ ಸರ್ವಶಕ್ತಿಗಳನ್ನ ಭರ್ಪೂರ ಮಾಡಿಕೊಳ್ತಾ ಇದ್ದೇನೆ. ಯಾವ ಸಂತೋಷ, ಆನಂದವನ್ನ ವಸ್ತುಗಳಲ್ಲಿ, ವ್ಯಕ್ತಿಗಳಲ್ಲಿ ಹುಡುಕ್ತಾ ಇದ್ದೆ, ಸ್ಥಳಗಳಲ್ಲಿ ಹುಡುಕ್ತಾ ಇದ್ದೆ, ಆ ಆನಂದದ ಸಾಗರ, ಸಂತೋಷದ ಸಾಗರ ನನ್ನ ಸಮ್ಮುಖದಲ್ಲಿದ್ದಾರೆ. ಅವರಿಂದ ಹೊರಹೊಮ್ಮತಾ ಇರುವಂತಹ ಅನಂತ ಸಂತೋಷದ ಕಂಪನಗಳನ್ನ, ಆನಂದದ ಕಿರಣಗಳನ್ನ ನನ್ನಲ್ಲಿ ನಾನು ಸಮಾವೇಶ ಮಾಡಿಕೊಳ್ತಾ ಇದ್ದೇನೆ. ಸ್ವಯಂ ಸುಖ ಸ್ವರೂಪನಾಗ್ತಾ ಇದ್ದೇನೆ. ಆನಂದ ಸ್ವರೂಪನಾಗ್ತಾ ಇದ್ದೇನೆ. ಖುಷಿ, ಆನಂದಕ್ಕಾಗಿ ಮನಸ್ಸು, ಬುದ್ಧಿಯ ಅಲೆದಾಟ ಏನಿತ್ತು ಎಲ್ಲವೂ ಕೂಡ ಸಮಾಪ್ತಿ ಆಗ್ತಾ ಇದೆ, ಸ್ಥಿರವಾಗ್ತಾ ಇದೆ. ಆ ಆನಂದ, ಆ ಸಂತೋಷ ನನ್ನಲ್ಲಿ ಭರ್ಪೂರ ಆಗ್ತಾ ಇದೆ. ನೋಡಿ, ಸ್ವಯಂನನ್ನ ಅನುಭವ ಮಾಡಿ. ಸ್ವಯಂನ ಖುಷಿಯ ಸ್ವರೂಪವನ್ನ, ಆನಂದದ ಸ್ವರೂಪವನ್ನ. ಪರಮಾತ್ಮ ಪ್ರೇಮದ ಸಾಗರ ಆಗಿದ್ದಾರೆ. ಆ ಪ್ರೇಮದ ಕಿರಣಗಳು ನಿರಂತರವಾಗಿ ಅವರಿಂದ ಹೊರಹೊಮ್ಮತಾ ಇದ್ದಾವೆ. ಆ ಪ್ರೇಮದ ಅನಂತ ಕಿರಣಗಳನ್ನ ನಾನು ಕೂಡ ನನ್ನಲ್ಲಿ ತುಂಬಿಸ್ಕೊಳ್ತಾ ಇದ್ದೇನೆ. ನೋಡಿ ಆ ದೃಶ್ಯವನ್ನ. ಮಹಾಜ್ಯೋತಿ ಸಮ್ಮುಖದಲ್ಲಿದೆ.
ಅವರ ಸಂತಾನನಾಗಿರುವಂತಹ ನನ್ನ ಆತ್ಮನು ಕೂಡ ಅವರ ಸಮ್ಮುಖದಲ್ಲಿದ್ದೇನೆ. ಅವರಿಂದ ಹೊರಹೊಮ್ತಾ ಇರುವಂತಹ ಆ ಪ್ರೀತಿಯ, ನಿಸ್ವಾರ್ಥದ, ಪ್ರೇಮದ ಅನಂತ ಕಿರಣಗಳು ನನ್ನೆಡೆಗೆ ಬರ್ತಾ ಇದ್ದಾವೆ. ನನ್ನಲ್ಲಿ ಸಮಾವೇಶ ಆಗ್ತಾ ಇದ್ದಾವೆ. ಆ ಪ್ರೀತಿಯ, ಪ್ರೇಮದ ಕಂಪನಗಳಿಂದ ನನ್ನ ಮನಸ್ಸಿನಲ್ಲಿ ಏನು ಹಿಡಿದಿಟ್ಕೊಂಡಿದ್ದ ನೋವು, ಭಾರ, ದುಃಖ, ಅತೃಪ್ತಿ ಎಲ್ಲವೂ ಕೂಡ ಕರೆಗೆ ಹೋಗ್ತಾ ಇದ್ದಾವೆ. ಮನಸ್ಸು ಪ್ರೀತಿಯಿಂದ ಭರಪೂರ ಆಗ್ತಾ ಇದೆ. ಸಂತುಷ್ಟತೆಯನ್ನು ಅನುಭವ ಮಾಡ್ತಾ ಇದ್ದೇನೆ. ಪರಮಾತ್ಮ ದಯಾ ಕರುಣಾ ಸಾಗರ ಆಗಿದ್ದಾರೆ. ಆ ದಯೆ ಕರುಣೆಯ ಕಂಪನಗಳು 4 ಕಡೆ ಹರಡ್ತಾ ಇವೆ. ಆ ಕಂಪನಗಳನ್ನ ನಾನು ಕೂಡ ಗ್ರಹಿಸ್ತಾ ಇದ್ದೇನೆ. ನನ್ನಲ್ಲಿ ಆ ದಯಾ ಕರುಣೆಯನ್ನ ನಾನು ಕೂಡ ತುಂಬಿಸ್ಕೊಳ್ತಾ ಇದ್ದೇನೆ. ನನ್ನ ಹೃದಯ ದಯಾ ಕರುಣೆ ವಿಶಾಲತೆಯಿಂದ ತುಂಬ್ತಾ ಇದೆ. ಧಾರಾಳತೆಯನ್ನು ನಾನು ಅನುಭವ ಮಾಡ್ತಾ ಇದ್ದೇನೆ. ಪರಮಾತ್ಮನ ಸಮ್ಮುಖದಲ್ಲಿ ಈ ಜಗತ್ನಲ್ಲಿ ನಾನೆಲ್ಲವನ್ನ ಮರೆತಿದ್ದೇನೆ. ಬಹಳ ಆಳವಾದ ಶಾಂತಿಯ, ನೆಮ್ಮದಿಯ ಅನುಭವನ ಮಾಡ್ತಾ ಇದ್ದೇನೆ. ವರ್ತಮಾನ ಸಮಯವನ್ನ ಸಂಪೂರ್ಣವಾಗಿ ಜಾಗೃತವಾಗಿದ್ದೇನೆ, ಅನುಭವ ಮಾಡ್ತಾ ಇದ್ದೇನೆ. ಪರಮಾತ್ಮನ ಶಾಂತಿ, ಶಕ್ತಿ, ಪವಿತ್ರತೆ, ಜ್ಞಾನ, ಸಂತೋಷ, ಆನಂದ, ಪ್ರೀತಿ, ದಯಾ ಕರುಣೆ, ಅವರ ಎಲ್ಲ ಗುಣಗಳು, ಎಲ್ಲ ಶಕ್ತಿಗಳು ನನ್ನಲ್ಲಿ ತುಂಬ್ತಾ ಹೋಗ್ತಾ ಇವೆ, ಸಮಾವೇಶ ಆಗ್ತಾ ಇದ್ದಾವೆ. ಸರ್ವ ಗುಣಗಳಿಂದ ನಾನು ಸಂಪನ್ನನಾಗ್ತಾ ಇದ್ದೇನೆ. ಸರ್ವಶಕ್ತಿಗಳಿಂದ ಸಂಪೂರ್ಣನಾಗ್ತಾ ಇದ್ದೇನೆ. ಪರಂಪಿತ ಪರಮಾತ್ಮನಿಗೆ ಹೃದಯದಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ, ಯಾವ ಜಗತ್ತಿನಿಂದ ನಾನು ಅಲ್ಲಿಗೆ ಹೋಗಿದ್ನೋ, ಎಲ್ಲಿ ನನ್ನ ಪಾತ್ರ ಇನ್ನೂ ಉಳಿದಿದೆಯೋ ಅದನ್ನ ಪೂರ್ಣ ಮಾಡೋದಕ್ಕೋಸ್ಕರ ಈ ದಿವ್ಯ ಗುಣ ಶಕ್ತಿಗಳನ್ನ ಎಲ್ಲರೊಂದಿಗೂ ಹಂಚಿಕೊಳ್ಳೋದಕ್ಕೋಸ್ಕರ ಮತ್ತೆ ನಾನು ಈ ಸಾಕಾರ ಸೃಷ್ಟಿ ಕಡೆಗೆ ಬರ್ತಾ ಇದ್ದೇನೆ. ನೋಡಿ ಆ ದೃಶ್ಯವನ್ನ, ಪರಂ ಜ್ಯೋತಿಯಿಂದ ಬೀಳ್ಕೊಡುಗೆಯನ್ನ ತೆಗೆದುಕೊಳ್ತಾ ಆ ಪ್ರಕಾಶಮಯವಾದ ಜಗತ್ತಿನಿಂದ ನೀವು ಹೊರಗಡೆ ಬರ್ತಾ ಇದ್ದೀರಾ. ಈ ಸೂರ್ಯ, ಚಂದ್ರ, ನಕ್ಷತ್ರರು ಇರುವಂತಹ ಸೃಷ್ಟಿಯಲ್ಲಿ ಪ್ರವೇಶ ಮಾಡ್ತಾ ಇದ್ದೀರಾ. ಆಕಾಶವನ್ನ ದಾಟ್ತಾ ನಿಮ್ಮ ಭೌತಿಕ ಶರೀರದೆಡೆಗೆ ಸಾಗ್ತಾ ಇದ್ದೀರಾ. ಈ ಭೌತಿಕ ಶರೀರದಲ್ಲಿ ನಿಮ್ಮ ಸ್ಥಾನದಲ್ಲಿ ಮತ್ತೊಮ್ಮೆ ನೀವು ಪ್ರವೇಶ ಮಾಡಿ ಕುಳಿತುಕೊಳ್ತಾ ಇದ್ದೀರಾ. ಪರಮಾತ್ಮನ ಶಕ್ತಿ, ಅವರ ಪವಿತ್ರತೆಯ ಕಂಪನಗಳು ನಿಮ್ಮಲ್ಲಿ ಒಂದು ಹಗೂರತೆಯ ಅನುಭವನ ನೀವು ಮಾಡ್ತಾ ಇದ್ದೀರಾ. ನಿಮ್ಮಿಂದ ನಿರಂತರವಾಗಿ ಆ ಶಾಂತಿಯ ಕಂಪನಗಳು ಕೂಡ ಹೊರಹೊಮ್ತಾ ಇದ್ದಾವೆ, ಇನ್ನೊಬ್ಬರನ್ನು ಕೂಡ ತಲುಪ್ತಾ ಇದ್ದಾವೆ. ಅವರು ಕೂಡ ಆ ಶಾಂತಿ, ಆ ಪ್ರೀತಿಯ ಅನುಭವನ ಮಾಡ್ತಾ ಇದ್ದಾರೆ. ಪರಮಾತ್ಮನ ಶಕ್ತಿಗಳು, ಅವರ ಪವಿತ್ರತೆಯ ಅನುಭವ ನೀವು ಮಾಡ್ತಾ ಇದ್ದೀರಾ. ಈ
ಶಕ್ತಿಯ ಕಂಪನಗಳು ನಿಮ್ಮ ಜೀವನದ ಪ್ರತಿಯೊಂದು ಹೆಜ್ಜೆಯಲ್ಲಿ ನಿಮಗೆ ಸಹಯೋಗ ನೀಡ್ತಾರೆ. ಸುಂದರವಾದ ಅನುಭವದಿಂದ ಮನಸ್ಸು ಬಹಳ ಹಗುರತೆಯ ಆನಂದದ ಅನುಭವನ ಅನುಭವಿಸ್ತಿದೆ. ಹಗುರತೆಯ ಅನುಭವನ ನಾವು ಮಾಡ್ತಾ ಇದ್ದೇವೆ. ಓಂ